ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಿಂದೂ ಕಾನೂನು ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲನೇ ಅಧ್ಯಾಯದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಹಿಂದೂ ಕಾನೂನಿನ ವಿವಿಧ ಮೂಲಗಳು ಯಾವುವು? ಅದರಲ್ಲಿ ಪ್ರಾಚೀನ ಮೂಲಗಳು ಮತ್ತು ಆಧುನಿಕ ಮೂಲಗಳು. ಪ್ರಾಚೀನ ಮೂಲಗಳು ಯಾವುವೆಂದರೆ ಶ್ರುತಿಗಳು, ಸ್ಮೃತಿಗಳು, ಭಾಷೆ ಮತ್ತು ಸಾರ ಸಂಗ್ರಹಗಳು, ರೂಢಿಗಳು. ಹಾಗೆ ಆಧುನಿಕ ಮೂಲಗಳು ಯಾವುವೆಂದರೆ ಶಾಸನಗಳು, ನ್ಯಾಯಿಕ ನಿರ್ಣಯಗಳು, ನ್ಯಾಯ ಮತ್ತು ಸದ್ಭಾವನೆ. ಇವುಗಳು ಆಧುನಿಕ ಮತ್ತು ಪ್ರಾಚೀನ ಮೂಲಗಳಾಗಿವೆ. ಮುಂದಿನ ಪ್ರಶ್ನೆ, ರೂಢಿ ಎಂದರೇನು? ಅನಾದಿ ಕಾಲದಿಂದಲೂ ಪೂರ್ವಜರು ನಿರಂತರವಾಗಿ ಜಾರಿಯಲ್ಲಿಟ್ಟಿರುವ ಸಂಪ್ರದಾಯ ಪದ್ಧತಿಗಳನ್ನು ರೂಢಿ ಎಂದು ಕರೆಯಲಾಗುತ್ತದೆ. ರೂಢಿ ಎಂದು ಕರೆಯಲು ಅವಶ್ಯಕವಿರುವಂತಹ ಅಂಶಗಳು ಯಾವುವೆಂದರೆ ಪ್ರಾಚೀನವಾಗಿರಬೇಕು, ನಿರಂತರವಾಗಿರಬೇಕು, ಕಾನೂನುಬದ್ಧವಾಗಿರಬೇಕು, ರೂಢಿಗಳು ಖಚಿತವಾಗಿರಬೇಕು, ಅನೈತಿಕವಾಗಿರಬಾರದು ಮತ್ತು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿ ಅವುಗಳು ಇರಬಾರದು. ಹಿಂದೂ ಕಾನೂನು ಯಾರಿಗೆ ಅನ್ವಯವಾಗುತ್ತದೆ? ಹಿಂದೂ ಕಾನೂನು ಜನ್ಮದಿಂದ ಮತ್ತು ಮತಾಂತರದಿಂದ ಹಿಂದೂವಾದರೆ, ತಂದೆ ತಾಯಿಗಳಿಬ್ಬರೂ ಹಿಂದೂ ಆಗಿದ್ದರೆ ಅವರ ಧರ್ಮಜ ಮಕ್ಕಳು ಕೂಡ ಹಿಂದೂ ಆಗುತ್ತಾರೆ. ವೀರಶೈವ, ಲಿಂಗಾಯತ, ಬೌದ್ಧ ಮತ್ತು ಸಿಖ್ ಧರ್ಮದಲ್ಲಿ ಜನಿಸಿದಂತಹ ಹಿಂದೂಗಳಾಗುತ್ತಾರೆ. ಮತ್ತು ಬೇರೆ ಇನ್ಯಾವುದೇ ಧರ್ಮದವರು ಹಿಂದೂ ಪದ್ಧತಿಯನ್ನು ಅನುಸರಿಸುತ್ತಿದ್ದರೆ ಅವರು ಹಿಂದೂ ಎಂದು ಭಾವಿಸಬೇಕಾಗುತ್ತದೆ. ಹಿಂದೂ ಕಾನೂನಿನ ಶಾಲೆಗಳು, ಮಿತಾಕ್ಷರ ಮತ್ತು ದಯಾಭಾಗ. ಪರೀಕ್ಷೆಯಲ್ಲಿ ಈ ವಿಷಯದ ಮೇಲೆ ಮಿತಾಕ್ಷರ ಮತ್ತು ದಯಾಭಾಗದ ವ್ಯತ್ಯಾಸವನ್ನು ಕೇಳಲಾಗುತ್ತದೆ. ಈ ರೀತಿಯ ಕಾನೂನಿಗೆ ಸಂಬಂಧಿಸಿದಂತಹ ಮಾಹಿತಿಗಳಿಗಾಗಿ ವಿಧಿ ಕನ್ನಡ ಚಾನಲ್ನ ಶೇರ್ ಮಾಡೋಣ ಮತ್ತು ಸಬ್ಸ್ಕ್ರೈಬ್ ಮಾಡೋಣ. ಮುಂದಿನ ಅಧ್ಯಾಯವನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.